ಜನತಾ ಪಾರ್ಟಿಯ ತೇಜೋವಧೆ ಮಾಡಲಿಕ್ಕೆ, ನಮ್ಮ ಗೃಹ ಮಂತ್ರಿಯವರ ತೇಜೋವಧೆ ಮಾಡಲಿಕ್ಕೆ ಕಾಂಗ್ರೆಸ್ಸಿನ ನಾಯಕರು ಬಂಧುಗಳೇ ಇವತ್ತು ದಿಲ್ಲಿ ಲೋಕಸಭೆಯಲ್ಲಿ ಸಂಪೂರ್ಣವಾಗಿ ಗುಂಡಾಗಳ ರೀತಿ ವರ್ತನೆ ಮಾಡಿ ನಮ್ಮ ಒರಿಸ್ಸಾದ ಒಬ್ಬ ಹಿರಿಯ ಲೋಕಸಭಾ ಸದಸ್ಯ ಸಾರಂಗಿ ಅವರ ತಲೆಯನ್ನು ಒಡೆದು ಇಡೀ ಲೋಕಸಭೆಯನ್ನು ರಣರಂಗವನ್ನಾಗಿ ಮಾಡತಕ್ಕಂಥದ್ದು ಕಾಂಗ್ರೆಸ್ಸಿನ ಹೇಡಿ ಕೃತ್ಯವನ್ನು ಮೊಟ್ಟ ಮೊದಲು ನಾನು ಖಂಡಿಸ್ತೇನೆ ಬಂಧುಗಳೇ. ಅದರ ಜೊತೆಗೆ ನಿನ್ನೆ ನಮ್ಮ ವಿಧಾನಸಭೆಯಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿಯೂ ಕೂಡ ಅನಗತ್ಯವಾಗಿ ನಮ್ಮ ಹಿರಿಯ ನಾಯಕರಾದ CT ರವಿ ಅವರ ಮೇಲೆ ಆರೋಪವನ್ನು ಮಾಡಿ ಇಡೀ ಇವತ್ತು ಬೆಳಗಾವಿನಲ್ಲಿ ಯಾವ ರೀತಿ ಒಂದು ಗುಂಡಾವರ್ತನೆಯನ್ನು ಮಾಡಿದ್ದಾರೆ ಅನ್ನತಕ್ಕಂಥದ್ದು ನೋಡ್ತಾ ಇದ್ದೀರಿ. 4,000 ಪೊಲೀಸರ ಸರ್ಪಗಾವಲು ಇದ್ರೂ ಕೂಡ ಒಬ್ಬ ಮಾಜಿ ಸಚಿವರು ಒಬ್ಬ ವಿಧಾನ ಪರಿಷತ್ ಸದಸ್ಯರ ಮೇಲೆ ಹಲ್ಲೆ ಮಾಡುವಂತ ಕೆಲಸನ ಇವತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಗುಂಡಾವರ್ತನೆಯನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ಇವತ್ತು ಯಾವಾಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ಇವತ್ತು ದೇಶ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. 60 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂತ ಕಾಂಗ್ರೆಸ್ ನಾಯಕರು ಉತ್ತರ ಕೊಡಬೇಕಾಗ್ತದೆ. ಇಡೀ ಜಗತ್ತಿನಲ್ಲಿ ಭಾರತ ಇವತ್ತು ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಿ ಅಭಿವೃದ್ಧಿ ಹೊಂದಿದಂತ ರಾಷ್ಟ್ರಗಳ ಪಟ್ಟಿಗೆ ಸೇರಿರ್ತಕ್ಕಂಥದ್ದು ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. ಇದೆಲ್ಲವನ್ನ ಸಹಿಸಿಕೊಳ್ಳದೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆಗೆ ಪ್ರಿಯಾಂಕಾ ಗಾಂಧಿ ಕೂಡ ಅವರು ನಮ್ಮ ಸರ್ಕಾರದ ಮೇಲೆ ಗೂಬೆ ಕೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ಎಲ್ಲ ನಾಯಕರ ವಿಡಿಯೋಗಳನ್ನು ತಿರ್ಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳು ಇವತ್ತು. ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ನಾವು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆಯನ್ನು ಮಾಡಿ ಇನ್ನು ಮುಂದೆ ಈ ರೀತಿ ಆದರೆ ನಾವು ಯಾವತ್ತೂ ಕೂಡ ಬಿಜೆಪಿಯ ಸದಸ್ಯರು ಸಹಿಸಿಕೊಳ್ಳುವುದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಬರುವಂತ ದಿನಮಾನಗಳಲ್ಲಿ ಇವ್ರು ಏನು ಕನಸು ಕಾಣ್ತಾ ಇದ್ದಾರೆ, ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು, ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಆಗ್ಬೇಕಂತೇಳಿ ನಾವೆಲ್ಲ ಕಾರ್ಯಕರ್ತರಿಗೆ ವೇದಿಕೆ ಮುಖಾಂತರ ಹೇಳ್ತೇನೆ, ನೀವು ಎಂದೂ ದೇಶದ ಪ್ರಧಾನಮಂತ್ರಿ ಆಗುವುದಿಲ್ಲ. ಭಾರತೀಯ ಜನತಾ ಪಾರ್ಟಿ ಇದೇ ರೀತಿ ಅಭಿವೃದ್ಧಿ ಕೆಲಸ ಮಾಡಿ ದೀನ ದಲಿತರ, ಬಡವರ, ಹಿಂದುಳಿದ ವರ್ಗ, ಯುವಕರ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಇನ್ನೂ ನೀವು ಮುಂದಿನ 50 ವರ್ಷಗಳು ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ವಿನಾಕಾರಣ ಆರೋಪನ ಮಾಡೋದು, ವಿನಾಕಾರ ಭ್ರಷ್ಟಾಚಾರ ಆರೋಪ ಮಾಡೋದು, ವಿನಾಕಾರಣ ಇದು ಮಾಡೋದು, ಇದು ಕಾಂಗ್ರೆಸ್ ಕುತಂತ್ರ ಆಗಿದೆ. ಸಾರಂಗಿ ಅಂತಕ್ಕಂಥ ಲೋಕಸಭಾ ಸದಸ್ಯರ ತಲೆಯನ್ನು ಒಡೆದು ಇವತ್ತು ಗುಂಡಾವರ್ತನೆಯನ್ನು ಮಾಡ್ತಕ್ಕಂಥದ್ದು. ಅದರ ಜೊತೆಗೇನೆ ಎಲ್ಲಾದರೂ ಬಿಜೆಪಿ ಅಧಿಕಾರಕ್ಕೆ ಬರ್ತಾರೆ ಇವಿಎಂ ಪಾಠ ಅಂತ ಹೇಳೋದು. ಕರ್ನಾಟಕದಾಗ ಯಾಕೆ EVM ಪಾಠ ಆಗಲಿಲ್ಲ, ಈಗ ಕರ್ನಾಟಕದಾಗ ಅಧಿಕಾರಕ್ಕೆ ಬಂದಾಗ EVM ಅಂತ ಹೇಳುದಿಲ್ಲ. ಇಂಥ ಎಲ್ಲ ಹೊಲಸು ಬುದ್ಧಿಯನ್ನು ಬಿಡ್ರಿ, ಬರುವಂತ ದಿನಮಾನಗಳಲ್ಲಿ ಜನ ನಿಮ್ಗೆ ತಕ್ಕ ಪಾಠವನ್ನು ಕಲಿಸ್ತಾರ ಅನ್ನುವಂಥ ಮಾತನ್ನು ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊನ್ನೆ ನಡೆದಂಥ ಪಾರ್ಲಿಮೆಂಟಿನಲ್ಲಿ ಅಮಿತ್ ಶಾಜಿ ಅವರು ಏನು ಮಾತಾಡಿದರು ಅದನ್ನು ತಿರುಚಿ ಕಾಂಗ್ರೆಸ್ಸಿನವರು ಏನು ವಿವಾದವನ್ನು ಹಬ್ಬಿಸಿದ್ದಾರೆ ಅಂತಂದರೆ, ಅಮಿತ್ ಶಾಜಿ ಅವರು ಏನು ಹೇಳಿದರು, ಅಂಬೇಡ್ಕರ್ ಅವರು ಫೋಟೋ ಹಿಡ್ಕೊಂಡು ನೀವು ಮತವನ್ನು ಗಳಿಸುವಂಥದ್ದು ಮಾಡ್ತಾ ಇದ್ದೀರಿ. ಯಾಕಂತಂದರೆ ಅಂಬೇಡ್ಕರ್ ಅವರು ಮೊದಲನೇ ಸಂಪುಟ ಸಭೆಯಲ್ಲಿ ಸಚಿವರಾಗಿದ್ದರು. ಆಮೇಲೆ ರಾಜನ್ ಅನ್ನೋಂಥವ್ರು ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಯಾಕೆ ರಾಜೀನಾಮೆ ಕೊಡ್ಲಿಕ್ಕೆ ಹೊಂಟಿದ್ರು ಅಂತಂದರೆ, ದಲಿತರ ಬಗ್ಗೆ ನಿಮ್ಗೆ ಕಾಂಗ್ರೆಸ್ನವರಿಗೆ ಕಾಳಜಿ ಇಲ್ಲ, ಮತ್ತು 370 ಏನು ಆರ್ಟಿಕಲ್ ಇತ್ತು ಅದನ್ನು ಬ್ಯಾಡ ಅಂತ ನಾನು ಹೇಳಿದ್ರು ಕೂಡ ನೀವು ಅಳವಡಿಸ್ಲಿಕ್ಕೆ ಹೊಂಟಿದ್ದೀರಿ, ಇದಕ್ಕಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥದ್ದು ಏನು ಅಂಬೇಡ್ಕರ್ ಅವರು ಹೇಳಿದ ಮೇಲೆ ಅದಕ್ಕೆ ರಾವ್ ಅನ್ನುವಂಥವ್ರು ನೆಹರೂರಿಗೆ ಒಂದು ಪತ್ರವನ್ನು ಬರೀತಾರೆ. ಏನಂತೇಳಿ, ರಾಜನ್ ಅನ್ನುವಂಥವ್ರು ಮತ್ತು ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರೆ ಈ ಸರ್ಕಾರ ಹೇಗೆ ನಡಿಬಹುದು, ಸುರಕ್ಷಿತವಾಗಿ ನಡಿಬಹುದಾ ಅಂಥೇಳಿ ನೆಹರು ಅವರಿಗೆ ಪತ್ರ ಬರೆದಾಗ ನೆಹರು ಅವರು ಏನು ಉತ್ತರ ಕೊಡ್ತಾರೆ ಅಂತಂದರೆ, ರಾಜನ್ ಅನ್ನೋಂಥವ್ರು ರಾಜೀನಾಮೆ ಕೊಟ್ಟರೆ ನಮಗೊಂದು ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟರೆ ನಮ್ಮ ಸರ್ಕಾರಕ್ಕೆ ಏನೂ ತೊಂದರೆ ಆಗೋದಿಲ್ಲ, ಏನೂ ಅಪಾಯ ಆಗೋದಿಲ್ಲ, ಅವ್ರು ಹೋಗ್ಬೋದು ಅಂಥೇಳಿ ಈ ಥರ ಉತ್ತರ ಕೊಟ್ಟಾಗ ಅದಕ್ಕೆ ಅಮಿತ್ ಶಾಜಿ ಅವರು ಇದನ್ನು ವಿವರಣೆ ಕೊಡಲಿಕ್ಕೆ ಹೋದಾಗ ಅಂಥದ್ರಲ್ಲೇ ನೀವು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದೀರಿ. ಈಗ ಅಂಬೇಡ್ಕರ್ ಅವರ ಫೋಟೋವನ್ನು ಹಿಡ್ಕೊಂಡು ಅಂಬೇಡ್ಕರ್ 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 ಅಂತ ಹೊಂಟಿದ್ದೀರಿ. ನಿಮಗೆ ಈಗ ಆ ಓಟಿನ ಸಲುವಾಗಿ ಅಂಬೇಡ್ಕರ್ ನೆನಪಾಯ್ತಾ ಅಂತೇಳಿ ಹೇಳಿದ್ದು ಇಷ್ಟೇ ಒಂದು ನೆಪ. ಕಾಂಗ್ರೆಸ್ಸಿನವರು ಅದನ್ನು ಏನು ಹೇಳಿದ್ರು, ಅಂಬೇಡ್ಕರ್ ಇದು ಶಾಜಿ ಅವ್ರು ಏನು ಹೇಳಿದ್ರು, ಇದೇ ಮಾತನ್ನು ಯಾವುದಾದ್ರೂ ದೇವ್ರಿಗೆ ನೆನೆದಿರಿ ಇಷ್ಟೊತ್ತಿಗೆ ನಿಮ್ಗೆ ಸ್ವರ್ಗ ಸಿಗ್ತಿತ್ತು ಅಂತ ಹೇಳಿ ಏನು ಹೇಳಿದ್ರು, ಇದನ್ನೇ ಅವರು ತಿರುಚಿ ಆ ವಿಡಿಯೋ ನೋಡ್ರಿ ನೀವು, ನಾನು ನೋಡಿದ್ದೀನಿ ಎಲ್ಲ, ಅದನ್ನು ಕಟ್ ಮಾಡಿ ಬರೇ ಅದು ಏನು ದೇವರಿಗೆ ನಡೆದಿದ್ರೆ ಸ್ವರ್ಗ ಸಿಗ್ತಿತ್ತು ಅನ್ನೋದು ಅಂಬೇಡ್ಕರ್ ಇದನ್ನೇ ಒಂದು ಹಾಕಿದ್ದಾರೆ. ಆ ಪೂರ್ಣ ವಿಡಿಯೋವನ್ನು ತಾವೆಲ್ಲರೂ ನೋಡಬೇಕು. ಯಾಕಂದರೆ ಆ ವಿಡಿಯೋ ಮೀಡಿಯಾ ಮುಖಾಂತರ
ತಾವೆಲ್ಲ ತೆಗೆದು ನೋಡಿದ್ರೆ ತಮಗೆ ಗೊತ್ತಾಗ್ತದ. ಇದನ್ನ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಮೊದಲೇ ಭಾರತ ರತ್ನ ಯಾಕೆ ಕೊಡಲಿಲ್ಲ? ನಿಮ್ಮ ಸರ್ಕಾರ ಇತ್ತಲ್ಲ, ಇವೆಲ್ಲ ನೆಹರು ಯಾರಿಗೆ ರಾಜೀವ್ ಗಾಂಧಿ ಕೊಟ್ರಿ, ಇಂದಿರಾ ಗಾಂಧಿ ಕೊಟ್ರಿ, ಎಲ್ಲರಿಗೂ ನೀವೇ ಕೊಟ್ಕೊಂಡ್ರಿ. ಅದು ಅಂಬೇಡ್ಕರ್ ಅವ್ರಿಗೆ ಯಾಕೆ ಕೊಡಲಿಲ್ಲ? ನೀವು ಅಂಬೇಡ್ಕರ್ ಅವ್ರ ಬಗ್ಗೆ ಕಾಳಜಿ ಇದ್ರೆ. ಆದರೆ ಭಾರತ ರತ್ನ ಕೊಡಲಿಲ್ಲ. ಪಾರ್ಲಿಮೆಂಟಿನಲ್ಲಿ ಸಹ ಫೋಟೋ ಸಹ ಕಾಂಗ್ರೆಸ್ನವರು ಹಾಕಿರಲಿಲ್ಲ. ಈ ಥರ ನೀವು ನಡೆಸ್ಕೊಂಡು ಬಂದಂಥವ್ರು ಏನು ಚುನಾವಣೆಗೆ ನಿಂತರೆ ಅಂಬೇಡ್ಕರ್ ಅವರಿಗೆ 1952ರಲ್ಲಿ ಅಂಬೇಡ್ಕರ್ ಅವರು ಸೋಲಿಸಿದಂಥವ್ರು ಕಾಂಗ್ರೆಸ್ನವರು. ಆಮೇಲೆ 1954ರಲ್ಲಿ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತಾರೆ, ಅವರಿಗೆ ಸೋಲಿಸಿದಂಥವ್ರು ಕಾಂಗ್ರೆಸ್ನವರು. ಅವಾಗ ನೆಹರು ಪ್ರಧಾನಮಂತ್ರಿ ಅಂಬೇಡ್ಕರ್ ಅವರ ಕ್ಷೇತ್ರಕ್ಕೆ ಹೋಗಿ ಅನೇಕ ಬಾರಿ ಪ್ರಚಾರ ಮಾಡಿ ಅಂಬೇಡ್ಕರ್ ಅವರನ್ನ ಸೋಲಿಸಿದಂಥ ಈ ಕಾಂಗ್ರೆಸ್ ನಮಗೆ ಬುದ್ಧಿ ಹೇಳಕ್ಕೆ ಬರ್ತೀರಿ ನೀವು ಬಂಧುಗಳೇ? ಈ ಕಾಂಗ್ರೆಸ್ನವ್ರದ್ದು ಏನಿದೆ ಬರೀ ಕುತಂತ್ರ ರಾಜಕೀಯ. ಅಂಬೇಡ್ಕರ್ ಫೋಟೋ ಹಿಡ್ಕೋತಾರೆ ಹೊರತು ಅಂಬೇಡ್ಕರ್ ಅವ್ರಿಗೆ ಇನ್ನೂವರೆಗೆ ಗೌರವ ಕೊಡುವಂಥದ್ದಾಗಲಿ ಅವರಿಗೆ ಸನ್ಮಾನಿಸುವಂಥದ್ದಾಗಲಿ ಏನೂ ಮಾಡಿರುವುದಿಲ್ಲ. ಅದೇ ನಮ್ಮ ಮೋದಿಯವರು ಬಂದ ಮೇಲೆ ಈ 5 ಪಂಚ ಅವ್ರು ಏನು ಎಲ್ಲಿ ಕಲ್ತರು, ಎಲ್ಲಿ ಓದಿದರು, ಎಲ್ಲಿ ಸಂವಿಧಾನವನ್ನು ಬರೆದ್ರು, ಇವು 5 ಸ್ಥಳಗಳನ್ನು ಗುರುತಿಸಿ ಅಭಿವೃದ್ಧಿ ಪಡಿಸುವಂಥದ್ದು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಸರ್ಕಾರ. ಇಷ್ಟೆಲ್ಲ ಇದ್ರೂ ಕೂಡ ಬರೀ ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ನೀವು ಮಾಡೋದು ಕುತಂತ್ರನೇ. ಬರೀ ಫೋಟೋ ಹಿಡ್ಕೊತೀರಿ, ಫೋಟೋ ತಗೋತೀರಿ. ಅವ್ರಿಗೆ ಏನು ಮಾಡಿದಿರಿ? ಇಲ್ಲಿವರೆಗೆ ಅನೇಕ ಬಾರಿ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದೇ ಮಾಡಿದಿರಿ ನೀವು. ಅದಕ್ಕಾಗಿ ಅಂಬೇಡ್ಕರ್ ಅವರ ಬಗ್ಗೆ ಗೌರವವುಳ್ಳಂಥ ಅಮಿತ್ ಶಾಜಿ ಅವರು ಏನು ಮಾತಾಡಿದ ತಿರುಚಿ ನೀವು ದೇಶದ ಜನತೆಗೆ ತಪ್ಪು ದಾರಿಯನ್ನು ಹಿಡಿಸುವಂಥದ್ದು ಮಾಡ್ತಾ ಇದ್ದೀರಿ. ನಾವು ಭಾರತೀಯ ಜನತಾ ಪಾರ್ಟಿಯವರು ಖಂಡಿಸ್ತೇವೆ. ಅದಾದಮೇಲೆ ಇಲ್ಲೇನು ನಿನ್ನೆ ನಡೆದಂಥ ಬೆಳಗಾವಿಯಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸಿಟಿ ರವಿಜಿಯವರು ಅವ್ರು ಏನದಾರು ನಿಮ್ಗೆ ಗೊತ್ತದ, ತಮಗೆಲ್ಲರಿಗೂ ಗೊತ್ತಿರಲಿ. ಅವರು MLA ಆದಂಥವ್ರು, ಮಿನಿಸ್ಟರ್ ಆದಂಥವ್ರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತಂಥವ್ರು, ಈಗ ವಿಧಾನ ಪರಿಷತ್ ಸದಸ್ಯರಿದ್ದಂಥವ್ರು, ಸುಶಿಕ್ಷಿತ ಭಾಷೆ ಉಪಯೋಗ ಮಾಡುವಂಥವ್ರು. ಅವ್ರ ಮೇಲೆ ಇಂಥ ಒಂದು ಏನು ವೇಷಿ ಅನ್ನುವಂಥ ಪದ ಬಳಸಿದ್ದೀರಿ ಅಂತೇಳಿ ಗೂಬೆ ಕುಡಿಸ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಬೇಕು. ಒಬ್ಬರಿಗಾದ್ರೂ ಯಾರಿಗಾದ್ರೂ ಕೇಳಿಸಿದೆಯಾ ಅಲ್ಲಿ? ಮೀಡಿಯಾದವ್ರಿಗಾದ್ರೂ ಯಾರಿಗಾದ್ರೂ ಕೇಳಿಸಿದೆಯಾ ಅಲ್ಲಿ ವೇಷಿ ಅನ್ನುವಂಥ ಪದ? ಸುಮ್ಮನೆ ಏನೋ ಒಂದು ಆರೋಪ ಮಾಡಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಸಂಘಟನೆಯನ್ನು ನೀವು ಹಳ್ಳ ಹಿಡಿಸುವಂಥದ್ದು ಮಾಡ್ತಾ ಇದ್ದೀರಲ್ಲ, ಮುಂದೆ ನೀವೇ ಹಳ್ಳ ಹಿಡಿದು ಹೋಗ್ತೀರಿ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಬಂಧುಗಳೇ, ಇದು ಅರ್ಥ ಮಾಡ್ಕೋಬೇಕು, ದಲಿತರು ಕೂಡ ಅರ್ಥ ಮಾಡ್ಕೋಬೇಕು. ಏನು ಅಂಬೇಡ್ಕರ್ ಅವರಿಗೆ ಅವ್ರ ಜೀವಿತಾವಧಿಯಲ್ಲೇ ಎಷ್ಟು ಕಾಂಗ್ರೆಸ್ಸಿನವರು ಅವಮಾನ ಮಾಡಿದ್ದಾರೆ. ಈ ಸಂವಿಧಾನ ಬರೆದು ಕೊಡಬೇಕಾದ್ರೆ ತಮಗೆಲ್ಲರಿಗೂ ಗೊತ್ತಿರಲಿ, ಕಾಂಗ್ರೆಸ್ಸಿನವರು ಅಂಬೇಡ್ಕರ್ ಅವರಿಗೆ ಕೇಳಿದ್ದಿಲ್ಲ. ಮೊದಲು ಇಂಗ್ಲೆಂಡಿಗೆ ಕಳಿಸಿದ್ರು. ಅವರು ಬೇರೆಯವ್ರನ್ನ ಕರ್ಕೊಂಡ್ಬಂದು ಈ ನಮ್ಮ ದೇಶದ ಸಂವಿಧಾನ ಬರ್ಕೊಡ್ಲಿಕ್ಕೆ ಅವರು ಇಂಗ್ಲೆಂಡಿಗೆ ಹೋಗಿದ್ರು. ಆ ಇಂಗ್ಲೆಂಡಿನವರೇ ಇವ್ರಿಗೆ ಉಗುಳಿ ಕಳಿಸ್ಯಾರ. ನಿಮ್ಮ ದೇಶದಲ್ಲಿ ಇರುವಂಥ ಅಂಬೇಡ್ಕರ್ ಅವರು ಗಟ್ಟಿಮುಟ್ಟ ಸಂವಿಧಾನ ಬರ್ಕೊಡುವಂಥವ್ರು ಅಲ್ಲೇ ಅದಾರ ತಂದಮೇಲೆ ಅವಾಗ ಬಂದು ಇವ್ರಿಗೆ ಅಂಬೇಡ್ಕರ್ ಅವ್ರು ಕಾಲು ಹಿಡ್ಕೊಂಡು ಸಂವಿಧಾನವನ್ನು ಬರೆಸ್ಕೊಡ್ಲಾಕ ಇವರು ಮನವಿ ಮಾಡ್ಕೊಂಡ್ರು. ಇಷ್ಟೆಲ್ಲ ಮಾಡುವಂಥ ಕಾಂಗ್ರೆಸ್ಸಿನವರು ನೀವು ನಮಗೆ ಬುದ್ಧಿ ಹೇಳ್ತೀರಿ. ಇದೇ ಥರ ನೀವು ಮುಂದುವರಿಸಿದ್ದೇ ಆದರೆ ನಾವು ಎಲ್ಲ ದಲಿತರು ಸಹ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿಟಿ ರವಿಯವರ ಮೇಲೆ ಏನು ಆಪಾದನೆ ಮಾಡಿ ಅವ್ರ ಮೇಲೆ ಏನು ಹಲ್ಲೆ ಮಾಡಿದರು, ಅದನ್ನು ಖಂಡಿಸಿ ನಾವು ಇವತ್ತು ಯುವ ಮೋರ್ಚಾ ವತಿಯಿಂದ ಇಲ್ಲಿ ಒಂದು ಕಾಂಗ್ರೆಸ್ ಆಫೀಸಿಗೆ ಮುಚ್ಚಿ ಹಾಕುವಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಒಂದು ಜನಪ್ರತಿನಿಧಿಯವರು MLC ಅವರು ಸಿಟಿ ರವಿಯವರು ಅಂಥವ್ರಿಗೆ ಈ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ. ಇನ್ನು ಸಾಮಾನ್ಯರಿಗೆ ಹೆಂಗೆ ರಕ್ಷಣೆ ಕೊಡ್ತಾರೆ ಇವರು? ಏನು ಸುವರ್ಣಸೌಧ ಅಂದರೆ ಅದು ಒಂದು ಮಂದಿರ ಇದ್ದಂಗೆ. ಅವ್ರ ಚೇಲಾಗಳು ಬಂದು ಆ ಗೇಟಿಗೆ ಬೂಟ್ಲೆ ಓದಿದ್ದಾರೆ ಅವರಲ್ಲಿ. ಅಂದರೆ ಎಲ್ಲಿ ತಪ್ಪು ಪರಿಸ್ಥಿತಿ ಬರ್ತಿದ್ರು. ಹಿಂದಕ್ಕೊಂದು ಸಿದ್ದರಾಮಯ್ಯವರು ಬಾಗಿಲಿಗೆ ಖಾಲಿ ಬೂಟ್ಲೆ ಓದಿದ್ರು. ಇದೇ ತಮಿಳ್ನಾಡು ಅಣ್ಣಾ DMK ಅವರು ಜಗಳಾಡ್ತಿದ್ರಲ್ಲ, ಆ ಟೈಪ್ ಆಯ್ತಿದ್ರು. ಯಾಕಂದರೆ ಆ ಅಣ್ಣಾ DMK ರಾತ್ರಿ ರೋಡ್ ಮೇಲೆ ಹೋಗಿದ್ರು. ಆ ಟೈಪ್ ನಿನ್ನೆ ಸಿಟಿ ಹೋಗಿ ತೊಗೊಂಡು ಹೋಗ್ಯಾರ. ಅಂದರೆ ಎಲ್ಲಿ ಬರ್ತದೆ ತಮಿಳ್ನಾಡು ಸಂಸ್ಕೃತಿ ಇದು ಕರ್ನಾಟಕ ತರಬೇತಿ ಮಾಡಿದ್ರೆ ಲಾ ಆ್ಯಂಡ್ ಆರ್ಡರ್ ಪೂರ್ತಿ ಸತ್ತು ಹೋಗಿದೆ. ಏನದು ಅಭಿವೃದ್ಧಿ ಕಾರ್ಯಗಳನ್ನು ಮುಚ್ಚಲಾಕ ಇಂಥ ಏನು ಕೆಲಸ ಮಾಡ್ತಾರೆ ಕಾಂಗ್ರೆಸ್ನವರು. ಯಾಕಂದರೆ ಸದನದಲ್ಲಿ ಲಾಸ್ಟ್ ದಿವಸ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಇತ್ತು. ಆ ಚರ್ಚೆಯನ್ನು ಮುಚ್ಚಾಕೋ ಸಂಬಂಧ ಇವ್ರೇನು ಮಾಡ್ಯಾರ, ಇಂಥ ಗದ್ದಲ ಮಾಡ್ಯಾರ. ಯಾಕಂದರೆ ಈಗ ಅಭಿವೃದ್ಧಿಗೆ ರೊಕ್ಕ ಕೊಡೋದು ದುಡ್ಡೇ ಇಲ್ಲ, ಅವ್ರ ಶಾಸಕರಿಗೆ ದುಡ್ಡಿಲ್ಲ. ನೀರಾವರಿ ಯೋಜನೆಗಳಿಗೆ ದುಡ್ಡು ಕೊಡಬೇಕಾಗಿತ್ತು, ಅಭಿವೃದ್ಧಿ ಯೋಜನೆಗಳಿಗೆ ದುಡ್ಡು ಕೊಡಬೇಕಾಗಿತ್ತು. ಅವೆಲ್ಲ ಮುಚ್ಚ ಸಂಬಂಧ ಧಾನ್ಯ ಮಾಡಿಕಿಸಿಂದ ಸಿಟಿ ಇರೋರ ಮೇಲೆ ಆಪಾದನೆ ಮಾಡಿ ನಿನ್ನೆ ಒಂದು ಇಂಥ ಕೃತ್ಯ ಮಾಡ್ಯಾರ. ಈ ಕೃತ್ಯವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಅಂತ ಹೇಳಿ ನಾನು ರಾಜ್ಯೋತ್ಸವದಲ್ಲಿ ನಡೆದ ಘಟನೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಯಾವ ರೀತಿ ಇವರು ಮಾಜಿ ಮಂತ್ರಿಗಳನ್ನು ವಿಧಾನ ಪರಿಷತ್ ಸದಸ್ಯರು ನಡೆದುಕೊಂಡ ರೀತಿ ಶಬ್ದಗಳನ್ನು ತಿರುಚಿ ಹಾಕುವುದಾಗಲಿ, ಮಾಧ್ಯಮದಲ್ಲಿ ತಮ್ಮದೇ ಒಂದು ಪಡಾಪಾಯಿ ಮಾಡಿಕೊಂಡು ಜೋರು ಮಾತಾಡೋದಾಗಲಿ, ಸುವರ್ಣಸೌಧದಲ್ಲಿ ಜನಪ್ರತಿನಿಧಿ ನಾವು ನಿನ್ನೆ ಹೋಗಿದ್ದೆ ಅಲ್ಲಿ
ನಮ್ಮ ID ಕಾರ್ಡ್ ಇದ್ರು ನಮಗೆ ಬಿಡ್ಬೇಕಾದ್ರೆ SP DC ಮತ್ತು ಪರ್ಮಿಷನ್ ತೊಗೋಬೇಕಂತ. ಅವರು 100 ಜನ ಗುಂಡಾಗಳು ಒಳಗೆ ಹೆಂಗೆ ಬಿಟ್ರು ಇವರು? ನಮಗೆ ಸಂಶಯ ಏನು ಬರ್ತದೆ, ಇದು ಪೂರ್ವ ನಿಯೋಜಿತ ಅಂತ ಅನಿಸ್ತದೆ. ಸದನದಲ್ಲಿ ಏನೇ ಚರ್ಚೆ ಆದರೂ ಏನೇ ಗಲಾಟೆ ಆದರೂ ಅದೇ ಸದನದ ಕಾನೂನು ರೀತಿ ಇದು ಇರ್ತದೆ. ಅಲ್ಲಿ ಅವರೇ ಕಾರ್ಯದರ್ಶಿಗಳು ಅಥವಾ ಸಭಾಧ್ಯಕ್ಷರು ಕರೆದು ಅವ್ರು ಮಾತಾಡಿ ಅದನ್ನು ಬಗೆಹರಿಸುವಂತ ಇರ್ತದೆ. ಮಾತಾಡಿದ್ರೆ ಫಸ್ಟ್ ಆಫ್ ಆಲ್ ಮಾತಾಡಿಲ್ಲ, ಅದನ್ನು ತಿರುಚಿದ್ದು ಜಗಜ್ಜಾಯಿರದ. ಮತ್ತು ನೀವು ಹೊರಗಿನ ಜನ 100 ಜನ ಬಂದು ಸುವರ್ಣಸೌಧಕ್ಕೆ ಹೋಗಿ ಬರೋದು ಅಲ್ಲಿ ಕಾಲಿದೆ ಒದಿದೆ ಅಲ್ಲಿ. ಮತ್ತು ಈ ರೀತಿ ಪ್ರವೃತ್ತಿ ಮಾಡಿದ್ರೆ ಜನಸಾಮಾನ್ಯರ ಜೀವನ ಮಾಡೋದು ಹೆಂಗೆ? ಸುವರ್ಣಸೌಧ ಅಂದ್ರೆ ಪವಿತ್ರ ಸ್ಥಳ, ವಿಧಾನಸಭಾ ಸುವರ್ಣಸೌಧ. ಅದೇ ಜಾಗಕ್ಕೆ ನೀವು ಕಾಲಿದೆ ಬೈತೀರಿ, ನಿಮ್ದು ಏನೋ ಪ್ರವೃತ್ತಿಯನ್ನು ತೋರಿಸ್ಕೊಟ್ರಿ ನೀವು. ಈ ರೀತಿ ಮಾಡೋದ್ರಿಂದ ಬರುವಂಥ ದಿನಗಳಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರಾಗಿರ್ಬೋದು, ಜನಸಾಮಾನ್ಯ ಕಾರ್ಯಕರ್ತರಾಗಿರ್ಬೋದು, ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ತದನಂತರ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ನಮ್ಮ ಮಳುಗೋಡ ಸತ್ತೋಗ್ಬಿಟ್ಟದ. ಲಾ ಆ್ಯಂಡ್ ಆರ್ಡರ್ ಇಲ್ಲಿ ಸರ್ಕಾರದಾಗ. ಆಮ್ಯಾಗ ಎಷ್ಟೋ ಜನ ಅಧಿಕಾರಿಗಳು ಸಹಿತ ಅಮಾಯಕರನ್ನ ಕರ್ಕೊಂಡ್ಬಂದು ಕಿರಿಕಿರಿ ಮಾಡೋದಲ್ಲಿ, ಅವ್ರನ್ನ ರಾಜಕಾರಣಿಗಳ ಒತ್ತಡದಿಂದ ಅವ್ರಿಗೆ ತೊಂದರೆ ಕೊಡೋದಲ್ಲಿ ಮಾಡ್ತಾ ಇರೋದು ಮಾಹಿತಿ ಅದು. ನಿನ್ನೆ ಒಂದು ದೊಡ್ಡ ಉದಾಹರಣೆ ಇದು ಹೇಳಲ್ಲ, ಸಿಟಿ ಇರೋವನ್ನು ಕರ್ಕೊಂಡು ಹೋಗೋ ಪದ್ಧತಿ, ಅವ್ರು ನಡೆಸಿರುವಂಥ ರೀತಿ. ಮತ್ತು ಮೊನ್ನೆ ನಡೆದ ಲಾಠಿ ಚಾರ್ಜಲ್ಲಿ ಮೊನ್ನೆ ವಿಜಯಪುರ ಶಾಸಕರು ಬಸವಣ್ಣ ಪಾಟೀಲ್ ಅಂತ ಹೇಳಿದ್ರು, ಲಾಠಿ ಚಾರ್ಜ್ ಯಾರು ಮಾಡಬೇಕು, ಯಾವ ಸಂದರ್ಭದಾಗ ಮಾಡಬೇಕು, ಯಾರಿಗೆ ಮಾಡಬೇಕು. DK ಶಿವಕುಮಾರ್ ಸಾಹೇಬರು ಎಲ್ಲ ಪೊಲೀಸ್ ಸ್ಟೇಷನ್ ಸುತ್ತೋರೆಲ್ಲ ಬಾಯಿ ಎತ್ತಾರೆ. ಮತ್ತು ಈ ಸುವರ್ಣ ಸರೋವರದವ್ರಿಗೆ ನಾವೇ ಅನ್ಬೇಕು. ನೀವು ಹೇಳ್ಬೇಕಲ್ಸ, ನೀವೆಲ್ಲ ಅಧಿಕಾರನಾಗಿದ್ದೀರಿ, ನೀವು ಎಲ್ಲರನ್ನೂ ಒಂದೇ ರೀತಿಯಾಗಿ ತೋಲನೆ ಮಾಡಿಸಿದ ನೀವು ನ್ಯಾಯ ಕೊಡಬೇಕು. ಆದ ಕಾರಣ ನಾವು ಈ ಉಗ್ರ ಹೋರಾಟ ಮಾಡ್ತೀವಿ. ಬರುವಂಥ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಸಹಿತ ಹೋರಾಟ ನಡೆಯೋದು. ಈಗ ಬರುವಂಥ ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೀವಿ. ನಾವು ಒಂದೇ ಸಂದೇಶ ಕೊಡ್ತೀವಿ ಅಂದ್ರೆ, ನೀವು ಕೆಟ್ಟವರಿದ್ದೀರ ಅಂತ ನೀವೇ ಪ್ರೂವ್ ಮಾಡಿರಿ, ನಾವಲ್ಲ. ಸುವರ್ಣಸೌಧ ಬೂಟುಗಾಲಿ ಬದಿಯಾಲಿ ಅಥವಾ ಅಶ್ಲೀಲ ಶಬ್ದ ಬಳಸೋದಾಗಲಿ, ಪರ್ಮಿಷನ್ ಇಲ್ಲ 100 ಜನರ ಒಳಗೆ ಬರೋದಾಗಲಿ, ಇವೆಲ್ಲ ನೀವು ಕಾನೂನು ವಿರೋಧನ. ಮತ್ತು ನೀವು ಮೊದಲೇ ನೀವ್ಯಾಕೆ ಅರೆಸ್ಟ್ ಆಗಲಿಲ್ಲ? ಅವ್ರು 100 ಜನ ಅವ್ರು ಅಲ್ಲ 4 ಮಂದಿ ಅರೆಸ್ಟ್ ಆಗಿಲ್ಲ, ಸಿಟಿ ಒಬ್ಬರೇ ಯಾಕೆ ಅರೆಸ್ಟ್ ಆಗಿರೋದು? ಅರ್ಥ ಏನಪ್ಪ ಅಂದ್ರೆ ನಮಗೆ ಅನಿಸ್ತದೆ ಪೂರ್ವ ನಿಯೋಜಿತ ಅದ ಮತ್ತು ಇದು ತುರಿಚದ. ಅವ್ರ ಹೇಳಿಕೆಯನ್ನು ತುರಿಚದ. ಆದ ಕಾರಣ ನಾವೆಲ್ಲರೂ ಕೂಡಿ ಖಂಡಿಸ್ತೀವಿ. ಬರುವಂಥ ದಿನಗಳಲ್ಲಿ ನ್ಯಾಯ ಕೊಡಿಸ್ಬೇಕಂತ ನಾವೆಲ್ಲ ಆಗ್ರಹ ಮಾಡ್ತೀವಿ. ಮತ್ತು ಇವರು ನ್ಯಾಯದ ಹೋರಾಟ ಮಾಡೋರಿಗೆ ಯಾವ ರೀತಿ ವೈದಾರ ನೋಡ್ಬೋದು ನೀವು, ಎಷ್ಟು ಬೇಜಾರಾತ ನೋಡಿದ ಕೂಡಲೇ. ಆದ ಕಾರಣ ನಾವೆಲ್ಲ ಉಗ್ರ ಹೋರಾಟ ಮಾಡ್ತೀವಿ ಸಂದರ್ಭದಲ್ಲಿ. ಅಮಿತ್ ಶಾ ಅವ್ರ ಬಗ್ಗೆ ಏನು ಅವರು ತಿರುಚಿ ಹೇಳಿದ್ರಲ್ಲ, ಅಮಿತ್ ಶಾ ಅವ್ರ ಬಗ್ಗೆ ನಾವು ಅಂಬೇಡ್ಕರ್ ಬಗ್ಗೆ ಎಷ್ಟು ಗೌರವ ಕೇಳಿದ್ರೆ ಒಂದು ಬುಕ್ಕನೇ ಬರಬೇಕಾಗ್ತದೆ. ಮೊದಲ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಯ್ಕೆ ಆದಾಗ ಅಂಬೇಡ್ಕರ್ ಬಗ್ಗೆ ಹಿಂದೆ ಏನೇನು ಅನ್ಯಾಯ ಮಾಡಿದ್ರೆ 70 ವರ್ಷ ಅದನ್ನೆಲ್ಲ ಪೂರ್ತಿ ಸರಿಪಡಿಸಿದವ್ರೆ ನರೇಂದ್ರ ಮೋದಿ ಅವರು. ನಾ ಕೈ ಮುಗಿದು ವಿನಂತಿ ಮಾಡ್ತೀನಿ, ಯಾರ್ಯಾರು ಅಂಬೇಡ್ಕರ್ ಅನುಯಾಯಿಗಳಿದ್ರಿ, ನಾನು ಅಂಬೇಡ್ಕರ್ ಅನುಯಾಯಿ ಇದ್ದೀನಿ. ಅಂಬೇಡ್ಕರ್ ಅವ್ರ ಬಗ್ಗೆ ಹಿಂದೆ ಏನೇನು ಘಟನೆ ಅವ್ರ ಜೀವನದಲ್ಲಿ ಯಾರ್ಯಾರು ನೋವು ಕೊಟ್ಟರು, ಯಾವ ಪಕ್ಷದವ್ರು ಅನ್ಯಾಯ ಮಾಡಿದ್ರು, ಯಾವ ಮುಖಂಡರು ಅವರಿಗೆ ದೂರ ತಳೆದ್ರು, ಅವರು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಯಾರು ಜಾಗ ಕೊಟ್ಟಿಲ್ಲ, ಅದನ್ನೆಲ್ಲ ದಯವಿಟ್ಟು ನಾವು ನೀವು ಕಣ್ತಾರೆ ನೋಡಿ ಅದಕ್ಕೆ ಯಾರು ಅನ್ಯಾಯ ಮಾಡಿ ಅವ್ರ ವಿರುದ್ಧ ಘೋಷಣೆ ಮಾಡಬೇಕು, ಅವ್ರ ವಿರುದ್ಧ ಧಿಕ್ಕಾರ ಹಾಕಬೇಕು. ನೀವು ಎಲ್ಲ ಬಿಡ್ತೀರಿ, ಯಾರೋ ಒಬ್ರು ಏನೋ ಹೇಳ್ಬಿಡ್ತಾರೆ, ಅದ್ರ ಪರ ಹಿಂಗೆ ಅಂತ ಹೋಗ್ಬಿಡ್ತೀವಿ. ಹಂಗೆಲ್ಲ ಮಾಡಬೇಡ್ರಿ. ಏನು ನಿಜ ಸ್ಥಿತಿ ಅದ, ಅದು ಏನದ ಅದನ್ನೇ ನಾವು ಮುಂದೆ ಜನರಿಗೆ ನಾವು ತಿಳುವಳಿಕೆ ಕೇಳ್ಕೊಳ್ಳುವಂಥ ಕೆಲಸ ಮಾಡುವಂಥದ್ದು ಯಾಕೆ ಇಚ್ಛೆ ಪಡ್ತೀವಿ. ಬೃಹತ್ ಪ್ರತಿಭಟನೆ ಅಂಗವಾಗಿ ನಿನ್ನೆ ನಡೆದಂತಹ ವಿಧಾನಸೌಧದಲ್ಲಿ ಸುವರ್ಣಸೌಧದಲ್ಲಿ ಯಾವ ರೀತಿ DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನೀವು ಮಾಧ್ಯಮದವರು ದಯವಿಟ್ಟು ಗಮನಿಸಬೇಕು. ಏನು ಹೇಳಿಕೆ ಕೊಟ್ಟಿದ್ದಾರಪ್ಪ ಅವ್ರಂದ್ರೆ, ಇಲ್ಲ ಇಲ್ಲಿ ನಮ್ಮ ಚೀಲಾಗಳು ನಿಮಗೆ ನೋಡ್ತಾ ಇದ್ದಾರೆ, ನೋಡದೆ ಅವರು ನಿಮಗೆ ಮರ್ಡರ್ ಮಾಡೋ ರೀತಿಯಲ್ಲಿ ಅವರು ಉದ್ವೇಗಕ್ಕೆ ಬಂದಾರ ಅಂತ ಹೇಳಿ ಇವರು ಅವರಿಗೆ ಮರ್ಡರ್ ಮಾಡ್ರಿ ಅನ್ನೋ ರೀತಿಯಲ್ಲಿ ಇವ್ರು ಅವರಿಗೆ ಉದ್ವೇಗ ಹೇಳಿಕೆ ಕೊಡ್ತಾ ಇದ್ದಾರೆ. ಅಂದ್ರೆ ಕಾನೂನನ್ನು ಇವ್ರು ಯಾವ ರೀತಿ ದುರುಪಯೋಗ ಮಾಡ್ಕೊಳತ್ತಾರ ಅಂತ ಹೇಳಿ ಮೀಡಿಯಾದವ್ರು ಗಮನ ಕೊಡಬೇಕು. ಒಂದು ಎರಡನೇದವರು ಇದೇ ಇದರದಲ್ಲಿ ಬೆಂಗಳೂರಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಅವಾಗ 3 ದಿವಸಗಟ್ಟಲೆ ಇವರು FSL ವರದಿ ಕಳಿಸ್ಲಕ್ 3 ದಿವಸ ಆಗೋಣ ಬರೀ ಒಂದು FIR ಹಾಕಿಬಿಟ್ರು. ಅಲ್ಲಿವರೆಗೆ ಇವ್ರು 3 ದಿವಸ ತನಕ ಯಾರಿಗೂ ಏನು ಮಾಡಲಿಲ್ಲ. CT ರವಿ ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ಯಾರ, ಮತ್ತು ಮಾಜಿ ಸಚಿವರಾಗಿ ಕೆಲಸ ಮಾಡ್ಯಾರ, ಮತ್ತು ಶಾಸಕರಾಗಿ ಕೆಲಸ ಮಾಡ್ಯಾರ. ಅವರಿಗೆ ಸಾಕಷ್ಟು ವಿವೇಚನೆ ಅದ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳ್ಕೋರಿ, ನೀವು ಸುಳ್ಳು ಏನಾರು ಹೇಳಿದ್ರೆ ನಡೆಯೋದಿಲ್ಲ. ನೀವು ಏನಾರೇ ಮಾನವೀಯತೆ ಇತ್ತಂದ್ರೆ ಫುಟೇಜ್ ಏನಾರು ಸಿಕ್ಕಿದ್ದು ಅಂದ್ರೆ ಹೊರಗಡೆ ಬಿಡ್ರಿ. ಏನೂ ಸಿಕ್ಕಿಲ್ಲ. ಪದಗಳ ಅರ್ಥಗಳ ತಪ್ಪು ತಿಳುವಳಿಕೆಯನ್ನು ಮಾಡಿಕೊಂಡು ನೀವು ಸರ್ಕಾರದ ದುರುಪಯೋಗ ಮಾಡಿಕೊಂಡು, ಏನು ಕಾನೂನನ್ನು ದುರುಪಯೋಗ ಮಾಡಿಕೊಂಡು ಕಾನೂನಿನ ಗುಂಡಾಗಳ ಮೂಲಕ ಕಾನೂನಿನ ನಡೆಸ್ತಾ ಇದ್ದೀರಿ. ಇದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತದೆ. ಎರಡನೇದ್ದು, ನೀವೇನು ಅಮಿತ್ ಶಾ ಅವರಿಗೆ ಅವ್ರು ಹೇಳಿರುವಂಥ ಅಂಬೇಡ್ಕರ್ ಅವ್ರದ ಸಂವಿಧಾನವನ್ನು ಯಾವುದೇ ಗೌರವ ಮಾತ್ರ ಕಾಂಗ್ರೆಸ್ದವರು ಕೊಡಂಗಿಲ್ಲ.
ಅದರ ಪರವಾಗಿ ಬರೀ ಬಿಜೆಪಿಯವರು ಕೊಟ್ಟಿಲ್ಲ ಗೌರವ ಕೊಟ್ಟಿಲ್ಲ ಅಂತ ಹೇಳ್ತೀರಿ. ನಿಮಗೆ ನಾಚಿಕೆ ಆಗ್ಬೇಕು. ನಿನ್ನೆ ಒಬ್ಬ ವಯಸ್ಸಾದ ಸಂಸತ್ ಸದಸ್ಯರಿಗೆ ನೀವು ನುಗ್ಗಿಸ್ತೀರಿ, ಅಲ್ಲಿ ಕರ್ಕೊಂಡು ಬಂದು ತೋರಿಸ್ಲಾಕ ಕರ್ಕೊಂಬಂದ್ರ ನನ್ಗೇನ್ ಗೊತ್ತಿಲ್ಲದು ಅಂತ ಹೇಳಿ ಅದ್ರದ್ದು ವಿಡಿಯೋ ಫುಟೇಜ್ ಅದಾವ. ಇದನ್ನ ನೀವು ಗಮನಿಸ್ಬೇಕು. ರಾಹುಲ್ ಗಾಂಧಿ ಅವರೇ, ಮುಂದಿನ ದಿನವಾದಾಗ ನೀವೇನಾರೇ ದಲಿತರ ಹೆಸರು ಅಲ್ಪಸಂಖ್ಯಾತರ ಹೆಸರು ಹೇಳಿ ನೀವೇನಾರು ಓಟ್ ಕೇಳಕ್ ಹೋದ್ರ ಮಂದಿ ನಿಮಗೆ ಚಾಬುಕ್ ತಗೋತಾರೆ. ಮಂದಿ ಸುಮ್ಮನೆ ಬಿಡಂಗಿಲ್ಲ. ನಿಮಗೆ ದೇಶ ಎಲ್ಲ ಗಮನಿಸ್ಲಾಗ್ತದ, ಮಂದಿ ಜನ ನೋಡ್ಲಾಗತ್ತಾರ. ಮುಂದಿನ ದಿವಸದಾಗ ನೀವು ಕಾಂಗ್ರೆಸ್ ಧೂಳಿಪಟ ಆಗ್ತದ. ಸಿದ್ದರಾಮಯ್ಯವ್ರೆ, ಇನ್ನೊಂದು ನಿಮಗೆ ಮಾತು ಹೇಳ್ತೀನಿ, ನೀವೇನು ಇವತ್ತ ಅಧಿಕಾರದ ದುರುಪಯೋಗ ಮಾಡ್ಕೊಳಕತ್ತೀರಿ. ನೀವು ನಾಳೆ ಬಂದು ನೀವೇನಾದ್ರು ಓಟ್ ಕೇಳಿ ಮುಗ್ದದ ನಿಮ್ದು ಕತಿ. ನೀವು ಇನ್ನಾಗ ಪ್ರೇಮಾನಂದ ಬಿರಾದ್ರ ಹೇಳಿದ್ರು, ಅಭಿವೃದ್ಧಿ ಮರೆ ಮಾಚ್ಲಕ್ಕಿಂತ ಎಲ್ಲ ಕೆಲಸ ಮಾಡಾಕತ್ತೀರಿ. ನಿಮ್ಮ ಶಾಸಕರೇ ನಿಮಗೆ ಅನುದಾನ ಕೊಡಲಾಗಿರತ್ತ ಹೇಳಿ ತಗೊಳತ್ತಾರ. ಇನ್ನು ಮುಂದೆ ಅವರು ದಂಗೆ ಎದ್ದು ನಿಮಗೆ ವಿಧಾನಸೌಧದಾಗ ಅವರೇ ಹೊಡಿತಾರೆ. ಅದನ್ನ ದೂರ ಇಲ್ಲ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ನನಗೆ ಮಾತಾಡ್ಲಕ್ಕೆ ಅವಕಾಶ ಮಾಡಿಕೊಟ್ಟು. ಕರ್ನಾಟಕದ ಜನ ನಿಮ್ಮನ್ನ ನೋಡ್ಲಕತ್ತಾರ. ನೀವು ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಬಳಸ್ತೀರಿ, ಅದನ್ನ ಹೆಸರು ಬೆಳೆಸಾಕು ನಿಮಗ ಲಾಯಕ್ಕಿಲ್ಲ. ದಯವಿಟ್ಟು ನಾವು ಮೀಡಿಯಾದ ಮುಖಾಂತರ ವಿನಂತಿ ಮಾಡ್ಕೋತೀವಿ, ನೀವು ದಯವಿಟ್ಟು ಅವ್ರ ಹೆಸರನ್ನ ಮೊದಲ ತಗೋಬೇಡ್ರಿ. ಯಾಕಂದ್ರೆ ಕಾನೂನು ಅನ್ನೋದು ಸತ್ತೋಗಿದೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ. ಅದರದೇ ಆದಂತ ಕಾನೂನು ಅದ. ಅವ್ರು ಏನಾದ್ರೂ ಅಂದಿದ್ದೇ ಸತ್ಯ ಆಗಿದ್ರ ಕಾನೂನು ಮುಖಾಂತರ ನೀವು ಕ್ರಮ ಕೈಗೊಳ್ಬೇಕಾಗಿತ್ತು. ಅದಕ್ಕೆ ಜನ ಮೆಚ್ತಿದ್ರು. ಅದರದೇ ಆದಂತ ಕಾನೂನುಗಳನ್ನೆಲ್ಲ ಧೂಳಿಪಟ ಮಾಡಿ ಗುಂಡಾಗಳನ್ನ ಒಳಗ್ ಬಿಟ್ಟು ಗೇಟ್ ಒದಿಸುವುದು, ಇದನ್ನ ನಿಮ್ಮ ಸಂಸ್ಕೃತಿ ಒಪ್ಪುವಂತದ್ದಲ್ಲ. ಬಿಜೆಪಿ ಅವರು ಸಂಸ್ಕೃತಿ ಬಗ್ಗೆ ಮಾತಾಡ್ತೀರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, DK ಶಿವಕುಮಾರ್ ಅವ್ರು ಹೇಳ್ತಾರ ಅವ್ರನ್ನ ಬಿಟ್ಟಿದ್ದೇ ದೊಡ್ಡ ಪುಣ್ಯ ಅಂತ ಹೇಳಿ. ಆದ್ರ ಇದಕ್ಕಿಂತ ಮುಂಚಿತವಾಗಿ ನೀವೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಜೀವ ಹೊಡಿಬೇಕಂತ ಹೇಳಿ ನೀವು ಪೂರ್ತಿ ಪ್ರೀ ಪ್ಲಾನ್ ಮಾಡ್ಕೊಂಡೆ ಗುಂಡಾಗಳನ್ನ ಒಳಗ್ ಬಿಡಿಸಿರಿ ಅನ್ನೋದಕ್ಕೆ ಸಾಕ್ಷಿನೇ ನೀವೇ ಇದೀರಿ. ಯಾಕಂದ್ರೆ ನೀವೇ ಒಪ್ಕೊಂಡಂಗ ಕೊಲೆ ಮಾಡೋದಕ್ಕೂ ಕೇಸುವುದಿಲ್ಲ ಅಂತ ಹೇಳಿ ನೀವೇ ಒಪ್ಕೊಂಡಂಗ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂದೆ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಇಲ್ಲ ಅಂದೇ ಇಲ್ಲ, ನಾನು ಕಿವಿಯಾರೆ ಕೇಳ್ಕೊಂಡಿದ್ದೀನಿ, ಮೀಡಿಯಾ ಮುಖಾಂತರ ನಾನು ಎಲ್ಲ ಕೇಳ್ಕೊಂಡಿದ್ದೀನಿ ಅಂತ ಹೇಳಿ ಎಷ್ಟು ಸಬೂಬವಾಗಿ ಎಷ್ಟು ನಾಜೂಕಾಗಿ ಮಾತಾಡಿ ಹೋದ್ರಿ. ಮುಂದೆ ಏನಾಯ್ತು? ಉತ್ತರ ಕೊಡ್ಬೇಕಾಗಿತ್ತು. ನೀವು ಅದನ್ನ ಮರೆಮಾಚುವಂತ ಕೆಲಸ ಮಾಡಿದ್ರಿ. ಪ್ರತಿಯೊಂದು ಕೂಡ ಮರೆಮಾಚುವುದು ಅಭಿವೃದ್ಧಿ ಬರ್ತದ ಅಂತ ತಿಳ್ಕೊಂಡು ಅದ್ರ ಮ್ಯಾಗ ಏನಾದ್ರೂ ಒಂದು ನೆಪ ಹಾಕಿ ಅದನ್ನ ದೂರ ತಳ್ಳುವುದು, ಇದನ್ನ ತಂದ ಮಾರಿಗಿಡುವಂತದ್ದೇ ಕಾಂಗ್ರೆಸ್ ಸರ್ಕಾರದ ಕೆಲಸ. ನೀವು ಇದನ್ನೇ ಮುಂದುವರಿಸುವಂತ ಕೆಲಸ ಮಾಡಿದ್ರೆ ಪ್ರತಿಯೊಬ್ರು ಜನ ನೋಡ್ತಿರ್ತಾರ ನಿಮ್ಮ ದುರ್ಘಟನೆ, ನೀವು ನಡ್ಕೊಳ್ಳುವಂತ ರೀತಿ. ಇದನ್ನೇ ಮುಂದುವರೆದ್ರೆ ಯಾರು ಕೂಡ ಸಹಿಸೋದಿಲ್ಲ. ಮುಂದೆ ಬರುವಂತ ದಿನಮಾನಗಳೊಳಗ ತಕ್ಕ ಪಾಠ ಕಲಿಸ್ತಾರ. ನಿಮಗೆ ಜನ ಎದಕ್ಕ ಅವಕಾಶ ಕೊಟ್ಟಾರ? ದೇಶದ ಅಭಿವೃದ್ಧಿ ಆಗ್ಲಿ, ಕರ್ನಾಟಕ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಜನ ನಿಮಗೆ ಓಟ್ ಹಾಕ್ಯಾರ. ಇಂಥ ಗುಂಡಾವರ್ತನೆ ಮಾಡುವುದಕ್ಕಲ್ಲ. 125 130 ಸೀಟ್ ಕೊಟ್ಟಿದ್ದು ಅಭಿವೃದ್ಧಿಗೋಸ್ಕರ. ನಿಮ್ಮ ಈ ಗುಂಡಾವರ್ತನೆಗಲ್ಲ. ಯಾವುದು ಕುರ್ಚಿ ಶಾಶ್ವತವಾಗಿ ಉಳಿಯಂಗಿಲ್ಲ. ಇವತ್ತು ಬಂದಂತ ಕುರ್ಚಿ ನಿಮಗೆ ನಾಳೆ ಇರುವುದಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಅವಧಿಯೊಳಗ ನೀವೇನಾದ್ರೂ ಮಾಡುವುದಾದ್ರೆ ಒಂದು ಒಳ್ಳೆತನ ಮಾಡ್ರಿ. ಜನಕ್ಕ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡ್ರಿ. ಇನ್ನೇ ನಿಮ್ ಸರ್ಕಾರ ಬರುವುದಿಲ್ಲ, ಮುಗಿದ್ ನಿಮ್ ಕತಿ. ಮುಗಿದ್ರೊಳಗ ನಿಮ್ದು ಅಧ್ಯಯನ ಮುಗಿದು ಹೋಗ್ತದ. ಅದಕ್ಕೆ ಇದೇ ರೀತಿ ಮುಂದುವರೆದ್ರೆ DK ಶಿವಕುಮಾರ್ ಅವರೇ ಹಾಗೂ CM ಸಿದ್ದರಾಮಯ್ಯ ಸಾಹೇಬ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಿಮಗೆ ಕೇಳಕ್ ಬಯಸ್ತೀವಿ. ನೀವು ನಿನ್ನೆ ಅರೆಸ್ಟ್ ಮಾಡಿದ್ರಿ. ಅರೆಸ್ಟ್ ಮಾಡಿದ್ರೆ ಸೀದಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಯಾಕೆ ಇಡೀ ರಾತ್ರಿ ಬೆಳಗನ ಎಲ್ಲ ಕರ್ಕೊಂಡು ತಿರುಗಾಡಿದ್ರಿ? ಅದು ಕಾನೂನೇ ಇಲ್ಲ. ಕಾನೂನೆಲ್ಲ ಸತ್ತೋಗ್ಯದ. ನೀವೆಲ್ಲ ಮಾಡೋದು ಕಾಂಗ್ರೆಸ್ ಅಧಿಕಾರಿಗಳ ಏನ್ ಹೇಳ್ತಾರ ಅದ್ರ ತರವಾಗಿ ನೀವು ನಡ್ಕೊಳಕತ್ತೀರಿ. ನಿಮಗ್ ಕಾನೂನು ಅನ್ನೋದೇ ಇಲ್ಲ. ಈಗ ಒಟ್ಟ ನಿನ್ನೆ ರಾತ್ರಿ 3 ಗಂಟೆಗೆ 3:30 ಗಂಟೆಗೆ ಸಿಟಿ ರವಿ ಅವ್ರು ರೋಡಿನ ಮ್ಯಾಗ ಕೂತಿದ್ರು. ಇಷ್ಟೆಲ್ಲ ಯಾಕೆ ತಿರುಗಾಡಿಸ್ಕೊಂಡ್ ಬಂದ್ರಿ ನೀವು ಅಂತ ಹೇಳಿ ಒಬ್ರು ಯಾರು ಅದು ಕುತ್ರ ಕೊಡ್ಲಿಲ್ಲ. ಬರೀ ಹೇಳ್ರಿ ಸರ ಅಂತಿದ್ರಿ. ಯಾಕೆ ತಿರುಗಾಡಿಸಿದ್ರಿ? ಊರು ತುಂಬಾ ಅರೆಸ್ಟ್ ಮಾಡಿದ್ರಿ. ವೈ ಪೊಲೀಸ್ ಸ್ಟೇಷನ್ ಕೂಡಿಸ್ಬೇಕಾಗಿತ್ತು. ಬೆಳಗನ ತಿರುಗಾಡಿಸುವ ಅವಶ್ಯಕತೆ ನಿಮ್ಗೇನಿತ್ತು? ಅವ್ರು ಹೆಂಗ್ ಗೈಡೆನ್ಸ್ ಕೊಡ್ತಾರ ನೀವು ಆ ಗೈಡೆನ್ಸ್ ಪ್ರಕಾರ ನಡೆಸ್ತೀರಿ. ಕಾಯ್ದೆ ಕಾನೂನ ಇದೇ ರೀತಿ ಯಾರಿಗೂ ಕಾಲ ಶಾಶ್ವತವಾಗಿರಂಗಿಲ್ಲ. ಈಗೇನದ ನಿಮಗ್ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಅಮಿತ್ ಶಾಜಿ ಅವರು ಮಾತಾಡಿದ್ದನ್ನ ಚಿತ್ರಿಸಿ ಇವತ್ತೇನಾದ್ರೂ ಅಂಬೇಡ್ಕರ್ ಅವರ ಬಗ್ಗೆ ಇಡೀ ದೇಶದೊಳಗ ಅವ್ರ ನೋಡುವಂತ ಸ್ಥಳಗಳನ್ನ ಅಭಿವೃದ್ಧಿಗಳನ್ನ ಮಾಡಿದವರು ಯಾರಾದ್ರೂ ಇದ್ರೆ ನರೇಂದ್ರ ಮೋದಿ ಅವರು. ಅಂಬೇಡ್ಕರ್ ಅವರು
ಇಂಚಿಂಚು ಕೂಡ ಮಾಹಿತಿ ಇಡೀ ದೇಶಕ್ಕೆ ತಿಳಿಸುವಂತವ್ರು. 70 ವರ್ಷ ಸರ್ಕಾರ ನಡೆಸಿದ್ರಿ, ಒಂದೇ ದಿನ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದ್ ಏನ್ ಮಾಡಿದ್ರಿ? ಅವ್ರ ಸ್ಮಾರಕ ಏನ್ ಮಾಡಿದ್ರಿ? ಸಾವಿರಾರು ಕೋಟಿ ಖರ್ಚು ಮಾಡಿ ಏನ್ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನ ಮಂತ್ರಿ ಆದ್ರು, ಸಾವಿರಾರು ಕೋಟಿ ಖರ್ಚು ಮಾಡಿ ಇಡೀ ದೇಶಕ್ಕೆ ಮಾದರಿಯನ್ನಾಗಿ ಮಾಡಿದಂತವ್ರು ನರೇಂದ್ರ ಮೋದಿ ಅವರು, ಅಂಬೇಡ್ಕರ್ ಅವ್ರ ಬಗ್ಗೆ. ಅಂತವ್ರ ಬಗ್ಗೆ ನೀವು ನಿನ್ನೆ ಮಾಡಿದ್ರಿ. ಇದನ್ನ ಎಲ್ಲಾನು ಕೂಡ ನಾವು ಖಂಡಿಸ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ. ವಿಷಯವಾಗಿ ನಾವೆಲ್ಲರೂ ಸೇರಿದ್ದು ಪಾರ್ಲಿಮೆಂಟಲ್ಲಿ ನಡೆದಂಥ ಅಮಿತ್ ಶಾ ಅವರ ಒಂದು ಹೇಳಿಕೆ ತಿರುಚುವನ್ನು ಪಡೆದುಕೊಂಡು ಕಾಂಗ್ರೆಸ್ನವರು ಸಾಕಷ್ಟು ಕುತಂತ್ರವನ್ನು ಮಾಡಿ ನಮ್ಮ ಮೇಲೆ ಆರೋಪ ಮಾಡಿ, ಅದೇ ರೀತಿ ನಿನ್ನೆ ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಸಹಿತ ಮೊನ್ನೆ ನಮ್ಮ ನಾಯಕರಾದ ಸಿಟಿ ರವಿ ಅವರ ಮೇಲೆ ಹಲ್ಲೆ ಮಾಡಿ ಸುಮ್ಮನೆ ಆರೋಪವನ್ನು ಮಾಡಿ ಗುಂಡಾವರ್ತನೆ ಮೆರೆದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೇಕು. ನೀವು ಯಾವ ಯುಗದಲ್ಲಿದ್ದೀರಿ? ಎಂಥ ಒಂದು ಕೆಟ್ಟಗಳಿಗೆ ಈ ದೇಶಕ್ಕೆ ನೀವು ಕೊಡ್ತಾ ಇದ್ದೀರಿ ಅಂತಕ್ಕಂಥ ನಿಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕು. ಬಂಧುಗಳೇ, ಕೆಲವು ದಿನಗಳ ಹಿಂದೆ ನಡೆದಂಥ ಪಂಚಮ ಸಮಾವೇಶ ಒಂದು ಹೋರಾಟದಲ್ಲಿ ಬಸವಮೂರ್ತಿ ಸ್ವಾಮಿಗಳು ಸಹಿತ ಅವರ ನೇತೃತ್ವ ನಡೆದ ದೊಡ್ಡ ಒಂದು ಹೋರಾಟದಲ್ಲಿ ನೀವು ಏನು ಮಾಡಿದ್ರಿ? ಬಂದಂಥ ರೈತರಿಗೆ ಲಾಠಿ ಚಾರ್ಜ್ ಮಾಡಿಸಿ ತಲೆಯನ್ನು ಹೊಡೆದ್ರಿ, ಕಗ್ಗೋಲಿ ಪ್ರಜಾಪ್ರಭುತ್ವವನ್ನು ಕಗ್ಗೋಲಿ ಮಾಡ್ತಾ ಇದ್ದಾರೆ. ಯಾಕೆ ಪ್ರಜಾಪ್ರಭುತ್ವದ ಒಂದು ರಾಷ್ಟ್ರದಲ್ಲಿ ನಾವು ಪ್ರಶ್ನೆ ಮಾಡಬಹುದಾ? ನಮ್ಮ ಹಕ್ಕನ್ನು ಪಡಿಬಾರ್ದಾ? ಎಲ್ಲ ಬಂದಂಥ ಹೋರಾಟ ಎಲ್ಲ ಬುತ್ತಿ ಕಟ್ಕೊಂಡು ರೈತರು, ಎಷ್ಟೋ ಯುವಕರು, ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂಥವ್ರನ್ನು ಮೊನ್ನೆ ಪೊಲೀಸ್ ಇಲಾಖೆ ಮೂಲಕ ನೀವು ಪ್ರತಿಭಟನೆ ತಡೆತಕ್ಕ ಪ್ರಯತ್ನ ಮಾಡಿ ಅವರನ್ನು ಬಡಿಸ್ತಕ್ಕಂಥ, ತಲೆ ಹೊಡಿತಕ್ಕಂಥ, ಕಗ್ಗೋಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರಿ. ಬಂಧುಗಳೇ, ಇಡೀ ದೇಶ ಗಮನಿಸ್ತಾ ಇದೆ ನೀವು ಏನು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರದವರು. ಇವತ್ತು ನಾನು ಪೊಲೀಸ್ ಇಲಾಖೆಯನ್ನು ಖಂಡಿಸ್ತೀನಿ. ಯಾಕಪ್ಪ ಅಂತಂದ್ರೆ ಪೊಲೀಸ್ ಇಲಾಖೆ ಮೂಲಕ ತಾವು ಗುಂಡಾಗಿರಿ ವರ್ತನೆ ಮಾಡ್ತಾ ಇದ್ದೀರಿ. ಯಾಕೆ ಸನ್ಮಾನ್ಯ ಸಿಟಿ ರವಿ ಅವರು ತಮ್ಮ ದೂರನ್ನು ಕಂಪ್ಲೇಂಟ್ ಅನ್ನು ತಲೆ ಹೊಡೆದಾರ, ತಮ್ಮ ರಕ್ತವನ್ನು ತಮ್ಮ ತಲೆಯನ್ನು ಪೊಲೀಸ್ ಇಲಾಖೆ ಮುಂದೆ ತೋರಿಸ್ತಾ ಇದ್ದಾರೆ. ಕಂಪ್ಲೇಂಟ್ ತೋರಿತ್ತಪ್ಪ ಅಂತಂದ್ರೆ ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ತಗೋತಾ ಇಲ್ಲ. ಒಬ್ಬ ಮಾಜಿ ಸಚಿವ, ಒಬ್ಬ MLC, ಒಬ್ಬ ರಾಷ್ಟ್ರೀಯ ನಾಯಕರು ಅವರು ಈ ಒಂದು ನಮ್ಮ ನಾಯಕರ ಶಕ್ತಿ ಕುಂದಿಸುವಂತ ಕೆಲಸ ನೀವೇನು ಮಾಡ್ತಾ ಇದ್ರಿ, ಇದನ್ನು ಬಹಳ ಸ್ಪಷ್ಟವಾಗಿ ನಾವು ಖಂಡಿಸ್ತೇವೆ. ಅಂತ ನಾಯಕರಿಂದ ನಾವು ಎಲ್ಲ ಯುವ ಕಾರ್ಯಕರ್ತರಿದ್ದೇವೆ. ನಮ್ಮ ಕಾರ್ಯಕರ್ತರ ಶಕ್ತಿ ಇರುತ್ತನ ನಮ್ಮ ನಾಯಕರ ಶಕ್ತಿ ಕುಂದಿಸಲಿಕ್ಕಾಗಲ್ಲಕ್ಕಂತ ಮತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಬಂಧುಗಳೇ, ಹೀಗೆ ಪ್ರಜಾಪ್ರಭುತ್ವ ಕಗ್ಗೋಲೆಯನ್ನು ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯಲ್ಲಿ ನಮ್ಮ ನಾಯಕರು ಬಂದಿದ್ದಾರೆ, ನೀವು ಇಂಥ ಗುಂಡಾವರ್ತನೆ ಮಾಡ್ತಿದ್ರಿ. ಅವರು ಮಂಗಳೂರಲ್ಲಿ ಕರೆ ಕೊಟ್ಟರೆ ಏನಾಗ್ತದೆ ಪರಿಸ್ಥಿತಿ ಇಡೀ ಕರ್ನಾಟಕದಾಗ ನಾವು ಅರ್ಥ ಮಾಡ್ಕೋಬೇಕು. ದಯಮಾಡಿ ಇದೆಲ್ಲ ಬಂದ್ ಮಾಡ್ರಿ. ಬರುವಂತ ದಿನಮಾನದಲ್ಲಿ ಎಲ್ಲ ಜನ ಕಾಯ್ತಾ ಇದ್ದಾರೆ. ಬರುವಂತ ಚುನಾವಣೆ ಕಾಂಗ್ರೆಸ್ ಸರ್ಕಾರವನ್ನು ಹೊಡೆದೋಡಿಸಬೇಕು. ಇಂಥ ಗುಂಡಾವರ್ತನೆ ಮಾಡಿ ಸಾಕಷ್ಟು ಜನರಿಗೆ ಬಿಟ್ಟಿ ಭಾಗ್ಯ ಕೊಟ್ಟು ನೀವೆಲ್ಲ ಏನು ಮಾಡಿದ್ರಲ್ಲ ಅದೆಲ್ಲ ಜನರಿಗೆ ಅರ್ಥ ಆಗಿದೆ. ಅದಕ್ಕೆ ನಾವು ದಯಮಾಡಿ ಇದೆಲ್ಲ ಸ್ಟಾಪ್ ಮಾಡಬೇಕು. ಅದಕ್ಕಾಗಿ ನಾವು ಇಡೀ ನಾಯಕರು, ನಮ್ಮ BJP ನಾಯಕರ ಪರವಾಗಿ ನಾವು ಇದ್ದೇವೆ ಮತ್ತು ಬಡ ಜನರ ಪರವಾಗಿ ನಾವು ಇದ್ದೇವೆ. ಇಡೀ ಅಂಬೇಡ್ಕರ್ ಅವರು ಸಾಕಷ್ಟು ಅಂಬೇಡ್ಕರ್ ಅವರ ಕಾರ್ಯ ಕೆಲಸಗಳನ್ನು ನರೇಂದ್ರ ಮೋದಿ ಸ್ಮಾರಕಗಳು, ಪ್ರವಾಸಿ ಸ್ಥಾನಗಳನ್ನು ಮಾಡಿ ಅಭಿವೃದ್ಧಿಯಲ್ಲಿ ಯಶಸ್ವಿ ಮಾಡತಕ್ಕಂಥ ನರೇಂದ್ರ ಮೋದಿ ಅವರು ಹೆಮ್ಮೆ ಪಡ್ತೇವೆ. ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಮೂಲಕ ನಾವೆಲ್ಲರೂ ಇವತ್ತು ಜೀವನ ಮಾಡ್ತಾ ಇದ್ದೇವೆ. ಅಂತ ಒಂದು ಕಾನೂನಾತ್ಮಕವನ್ನು ಕೈಗೆ ತಗೊಂಡು ಕಾನೂನ ಕೈಗೊಂಬೆ ಪೊಲೀಸ್ ಇಲಾಖೆ ಸುತ್ತ ಕಾನೂನು ಕೈಗೊಂಬೆ ಸರ್ಕಾರ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಗೊಂಬೆ ಆಗಿದೆ ಅಂತ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಖಂಡಿಸ್ತೀನಿ ಮಾಧ್ಯಮದವರ ಮೂಲಕ. ನನಗೆ ಇಲ್ಲಿ ವಿಜಯಪುರ ಜಿಲ್ಲೆಯಿಂದ ಇವತ್ತು ಜರುಗ್ತಾ ಇರ್ತಕ್ಕಂಥ ಈ ಹೋರಾಟದ ಉದ್ದೇಶ, ಮೊನ್ನೆ ಏನು ಸಂಸತ್ನಲ್ಲಿ ಇವತ್ತು ಅಮಿತ್ ಶಾ ಅವರು ಮಾತಾಡಿದಂಥ ಹೇಳಿಕೆಯನ್ನು ತಿರುಚಿ ರಾಷ್ಟ್ರಾದ್ಯಂತ ಇವತ್ತು ನಮ್ಮ ಮೇಲೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಆರೋಪ ಹೊರಿಸುವಂಥ ಕಾಂಗ್ರೆಸ್ ವಿರೋಧಿಸಿ, ಹಾಗೂ ನಮ್ಮ ಮಾಜಿ ಸಚಿವರಾದಂಥ ಪ್ರೆಸೆಂಟ್ MLC ಆದಂಥ CT ರವಿ ಸಾಹೇಬರನ್ನು ಯಾವುದೇ ಒಂದು ಅವ್ರ ತಪ್ಪು ಇಲ್ಲದೆ ಕೂಡ ಒಂದು ಸುಳ್ಳು ಆರೋಪದ ಅಡಿಯಲ್ಲಿ ಬಂಧಿಸಿರೋದನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ನೇರವಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧಿಕಾರದಲ್ಲಿದ್ದಾಗ ಇವತ್ತು ಈ ಶಾಶ್ವತವಾಗಿ ಜನರಿಗೆ ಇವತ್ತು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಾಕತ್ತೈತಿ. ಇಡೀ ರಾಷ್ಟ್ರದಾದ್ಯಂತ ಇಡೀ ರಾಷ್ಟ್ರವೆಲ್ಲ ಕಡೆ ಶಾಂತಿಯುತವಾಗಿ ನಡೀತಕ್ಕಂಥ ಸಂದರ್ಭದಲ್ಲಿ
ಕೇವಲ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಇಲ್ಲಿ ಏನಾದರೂ ನಾವು ಅಧಿಕಾರ ಕಳ್ಕೊಂಡ್ಬಿಟ್ರೆ ಇನ್ನು ದೇಶದಾದ್ಯಂತ ಕಳ್ಕೊತೀವಿ ಅಂತ ಹೇಳಿ ಅವರಿಗೆ ಮನವರಿಕೆ ಆಗಿ ಇಂಥ ಲಜ್ಜೆಗೇಡಿ ಕೆಲಸವನ್ನು ಮಾಡ್ತಾ ಇದೆ ಮತ್ತು ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಈ ಹೆಣ್ಮಗಳು ಏನು ಹೆಬ್ಬಾಳಕರ್ ಬಾಯಿ ಇವತ್ತು ಸಚಿವರಾಗಿದ್ದಾರೆ ಕರ್ನಾಟಕದಲ್ಲಿ, ಯಾವ ರೂಪದಲ್ಲಿ ಆಗಿದ್ದಾರೆ ಏನಾಗಿದ್ದಾರೆ ಅಂತ ಹಿಂದೆ ನಮ್ಮ ಶಾಸಕರು ಹೇಳಿದ್ರು ಇವರಿಗೆ. ಇವ್ರು ಯಾವ್ಯಾವ ರೂಪದಲ್ಲಿ ತಮ್ಮ ಅನುದಾನಗಳನ್ನು ಪಡ್ಕೋತಿದ್ರು ಮಾಡ್ಕೋತಿದ್ರು ಅಂತೇಳಿ ಅವ್ರ ವಿಚಾರಕ್ಕೆ ನಾವು ಹೋಗೋದಿಲ್ಲ. ಆದ್ರೆ ಇದೇ ಬಾಯಿ ಅವತ್ತೊಂದು 10 ಅಂತಕ್ಕಂಥ ಒಂದು ಅಂಶವನ್ನು ವ್ಯಕ್ತಪಡಿಸಿದ್ರು. ಅವರ ಏನು ಮಾಧ್ಯಮದ ಮುಖಾಂತರ ಒಂದು ನೀವು ಬೈಟ್ ನೋಡಿರ್ಬೋದು, ಅವತ್ತು 10 ಬಾರಿ ನಾನು ಕೇಳಿದ್ದೀನಿ ಅಂತ ಹೇಳ್ತಾರೆ. ಇವತ್ತು ನಿನ್ನೆ ಕೂಡ 10 ಬಾರಿ ಅಂತ ಹೇಳ್ತಾರ. ಅಂದ್ರೆ ವ್ಯವಸ್ಥಿತ ಈ ಬಾಯಿಗೆ 10 ಅವಕಾಶಗಳು 10 ಅಂತಕ್ಕಂಥ ವರ್ಡ್ ಬಹಳ ಚಂದ ಐತಿ. ಹಾಗಾಗಿ ನಮ್ಮ ಶಾಸಕರು ಹೇಳಿದ್ರು ಡ್ಯಾಶ್ ಡ್ಯಾಶ್ ಅಂತೇಳಿ. ಹಾಗಾಗಿ ಅವತ್ತಿನ ದಿವಸ ಏನು ಯಾವ ರೂಪದಲ್ಲಿ, ಯಾಕಂದ್ರೆ ತಪ್ಪು ಮಾಡಿದ್ರು ಗೊತ್ತೈತಿ ಇವರಿಗೆ ಯಾವ ರೂಪದಲ್ಲಿ ತಪ್ಪು ಮಾಡಿದ್ರು ಅಂತ ಹೇಳಿ. ಕುಂಬಳಕಾಯಿ ಕಳ್ಳ ಅಂತ ಅಂದ ಕೂಡಲೇ ಹೆಗಲು ಮುಟ್ಟು ನೋಡ್ಕೊಳ್ಳೋಂಥ ಕೆಲಸ ಇರೋೈತಿ ಇವರಿಗೆ. ನಿನ್ನೆ ಅವ್ರು ಏನು ಹೇಳಿದಾರೆ, ಫ್ರಸ್ಟ್ರೇಷನ್ ಅಂತಕ್ಕಂಥ ವರ್ಡ್ ಯೂಸ್ ಮಾಡಿದ್ದಾರೆ. ಫ್ರಸ್ಟ್ರೇಷನ್ಗೂ ಮತ್ತು ಇವರು ಯೂಸ್ ಮಾಡಿದ್ದಾರೆ ಏನು ಅಸಂವಿಧಾನಿಕ ವರ್ಡ್ ಏನು ಯೂಸ್ ಮಾಡಿದಾರ, ಆ ವರ್ಡ್ ನಾನು ಹೇಳೋಕೆ ಇಷ್ಟಪಡೋದಿಲ್ಲ. ಯಾಕಂತಂದ್ರೆ ನಮ್ಗೆ ತಾಯಂದಿರದಾರ ನಮ್ಗೆ ಅರಿವು ಐತೆ. ಅದು ಭಾರತೀಯ ಜನತಾ ಪಾರ್ಟಿ, ಭಾರತ ಮಾತೆಯನ್ನು ಪೂಜಿಸುವಂಥ ಭಾರತೀಯ ಜನತಾ ಪಾರ್ಟಿ ಇವತ್ತು ಏನಂತಾರ ಅದಕ್ಕೆ ಬಣ್ಣ ಹಚ್ಚಿ ಆ ಫ್ರಸ್ಟ್ರೇಷನ್ ಅಂತಕ್ಕಂಥ ವರ್ಡನ್ನು ಬೇರೆ ರೂಪದಲ್ಲಿ ಬಿಂಬಿಸುವಂಥ ಕೆಲಸ ಮಾಡಿದ್ರಲ್ಲ, ಇದು ಲಜ್ಜೆಗೇಡಿತನ. ರಾಜಕಾರಣದಲ್ಲಿ ಅತಿ ಹೀನ ಪರಿಸ್ಥಿತಿಗೆ ಇಳಿಬೇಕು, ಇಷ್ಟು ಹೀನ ಪರಿಸ್ಥಿತಿಗೆ ಇಳಿಬಾರ್ದು. ಈ ಬಾಯಿಯ ಚಾರಿತ್ರ್ಯವನ್ನ ಇದ್ರ ಬಗ್ಗೆ ನೀವು ಇರ್ಬೋದು. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಬಗ್ಗೆ ನೀವು ರಾಣಿ ಚೆನ್ನಮ್ಮನ್ನ ಹೋಲಿಸ್ತೀರಿ, ಸತ್ಯವನ್ನ ಸಾವಿತ್ರಿಯನ್ನ ನಾವೇ ಹೋಲಿಸ್ತೀವಿ. ಆಯ್ತು ನೀವು ಹೋಲಿಸ್ಕೋರಿ, ಯಾಕಂದ್ರೆ ಭಾರತ ಮಾತೆಯನ್ನ ನಾವು ಪೂಜಿಸುವಂಥ ಪಾರ್ಟಿಯವರು ಇದ್ದೀರಿ. ಆದ್ರೆ ನಿಮಗೆ ನಾವು ಹೇಳೋದು ಒಂದೇ, ಸಿ.ಟಿ. ರವಿ ಅವರು ಮಾತಾಡಿರ್ತಕ್ಕಂಥದ್ದು ಏನು ನೀವು ಗಂಭೀರ ಆರೋಪ ಮಾಡಿದ್ದೀರಿ, ಅದು ವಿಧಾನಸೌಧದಲ್ಲಿ ಒಂದು ಸೂಜಿ ಬಿದ್ದರೂ ಕೂಡ ಸಫಲಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಸರ್ಕಾರದ ದೌರ್ಬಲ್ಯ. ನೀವು ಸರ್ಕಾರ ಸರಿಯಾಗಿ ನಡೆಸ್ತಿಲ್ಲ ಅಂತ ಅರ್ಥ. ಯಾಕಂದ್ರೆ ವಿಧಾನ ಪರಿಷತ್ನಲ್ಲಿ ಮಾತಾಡುವಾಗ ಏನು ಮಾತಾಡಿದ್ರೆ ಅಂತ ದಾಖಲೆ ತೋರಿಸ್ರಿ. ನಾವು ಇಡೀ ರಾಷ್ಟ್ರ ತುಂಬ ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದು ವಿಡಿಯೋ ವೈರಲ್ ಆದರೂ ಕೂಡ ಇವಾಗ ಯಾರೋ ಇಲ್ಲಿ ಮಗ್ಗಲು ನಮ್ಮ ಖರ್ಗೆ ಅಂತೇಳಿ ಒಬ್ರು ಇದ್ದಾರೆ ಸಚಿವರು, ಆ ಸಚಿವರು ಹೇಳ್ತಾರ ಅದ್ರ ಬಗ್ಗೆ ಫಾರೆನ್ಸಿಕ್ ರಿಪೋರ್ಟ್ನಲ್ಲಿ ನೋಡಿದೀವಿ ಅಂತೇಳಿ. ಅದು ಬರೋಕ್ಕಿಂತ ಮುಂಚೆನೇ ಹೇಳಿಕೆ ಕೊಟ್ಟಿದ್ರು, ಅಂದೇ ಇಲ್ಲ ಅಂತೇಳಿ. ಅಂದಮೇಲೆ ಅದ್ರ ಬಗ್ಗೆ ಮಾತೇ ಬರಲಿಲ್ಲ. ಈ ಬಾಯಿ ಕೂಡ 10 ಬಾರಿ ಕೇಳಿದಿನಿ ಅಂತ ಹೇಳಿದ್ರು. ಇದು ಏನೂ ಕೇಳಾರ್ದೇನೆ ಇದ್ರ ಬಗ್ಗೆ ಬಂದು ಆರೋಪಿ ಮಾಡ್ತಾಳ. ನಿನಗೆ ಅಕ್ಕ ಅದರ, ನಿನಗೆ ತಂಗಿ ಅದರ. ನಮ್ಗೆ ಅಕ್ಕ ತಂಗಿಯರೆಲ್ಲರೂ ಇರೋದ್ರಿಂದನೇ ಈ ದೇಶ ಈ ರಾಷ್ಟ್ರ ಇಷ್ಟು ಸಂತೃಪ್ತವಾಗೈತಿ. ಯಾಕಂದ್ರೆ ಅವ್ರನ್ನ ಹೆಂಗೆ ಕಾಪಾಡಬೇಕು ಅಂತ ಹೇಳಿ ನಮಗೂ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೂ ಮತ್ತು ಹಿಂದೂ ಕಾರ್ಯಕರ್ತರಿಗೂ ಗೊತ್ತೈತಿ. ಅದನ್ನು ಇಂಥ ಬಾಯಿಯಿಂದ ನಾವು ಕೇಳಬೇಕಾಗಿಲ್ಲ. ಇಂಥ ಒಬ್ಬ ಹೆಣ್ಣು ಮಗಳನ್ನ ಕಾರಣಕ್ಕೆ ಅನುಕಂಪ ತೋರಿಸುವಂಥ ಹುಚ್ಚುತನಕ್ಕೂ ನಾವು ಯಾರು ಹೋಗಬಾರ್ದು. ಯಾಕಂತ ಕೇಳಿದ್ರೆ ಹೆಣ್ಣು ಮಗಳು ಅಂತಕ್ಕಂಥ ಕೇವಲ ಗೌರವ ಐತಿ. ನೀವು ಏನು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸಿ.ಟಿ. ರವಿ ಅವ್ರನ್ನ ಬಂಧಿಸಿದಿರಲ್ಲ, ನಿಮ್ಮ ಕಾರ್ಯಕರ್ತರನ್ನ ಬಿಟ್ಟು ನೀವು ವಿಚಾರ ಮಾಡ್ರಿ. ನಿನ್ನೆ ನಮ್ಮ ಪ್ರೇಮಾನಂದ ಅವ್ರು ಹೇಳಿದ್ರು, ನಿನ್ನೆ ಹೋಗ್ಬೇಕಾದ್ರೆ ಒಳಗೆ ಬಿಡಬೇಕಾದ್ರೆ 10 ಸಲ ಚೆಕಪ್ ಮಾಡ್ತೀರಿ ಅಂತೇಳಿ. ಆ ಗುಂಡಾಗಳು ಹೆಂಗೆ ಹೋದ್ರೆ ಅಲ್ಲಿ ಮತ್ತು ಒಬ್ಬ ಕರ್ನಾಟಕ ಸರ್ಕಾರದ ಲೇಬಲ್ ಹಾಕೊಂಡಂತ ಸಿ.ಟಿ. ರವಿ ಅವ್ರ ಮೇಲೆ ಕೈ ಮಾಡಕ್ ಬರ್ತಾನ. ಅಧಿಕಾರಿಗಳ ಮೇಲೆ ದುರ್ಬಳಕೆ ಮಾಡ್ಕೊಳ್ತೀರಿ. ಇವತ್ತು ಪೊಲೀಸ್ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳಂತ ಹೇಳಕ್ ಬಿಡೋದಿಲ್ಲ. ಯಾಕಂದ್ರೆ ಸರ್ಕಾರ ನಿಮ್ದೈತೆ ಅಂತ ಹೇಳಿ ನಿಮ್ಮ ಅಡಿಯಲ್ಲಿ ಅವ್ರು ಗುಲಾಮರಾಗಿರ್ತಾರ. ಆ ಅಧಿಕಾರಿಗಳನ್ನ ಬಳಸ್ಕೊಂಡು ರಾತ್ರಿ ಬೆಳತನ ನೀವು ಅವ್ರನ್ನ ತೊಗೊಂಡು ತಿರುಗಾಡಿಸ್ತೀರಿ. ರಕ್ತ ಬರುವಂಗ ಕೂಡ ಅವ್ರ ಮೇಲೆ ಹಲ್ಲೆ ಆಯ್ತು. ನಿನ್ನೆ ರಾತ್ರಿ 2 ಬಾರಿ ಹಲ್ಲೆ ಆಗುವಂತ ಕೆಲಸ ಆಯ್ತು. ನಾನು ಬೇಷರತ್ತಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೇಳ್ತೀನಿ, ಸಿ.ಟಿ. ರವಿ ಅವರ ಬಂಧನ ಆಗಿದೆಯಲ್ಲ, ಅವರು ಬಿಡುಗಡೆ ಆಗಬೇಕು. ಅವ್ರಿಗೆ ಯಾವುದೇ ರೀತಿಯಿಂದ ಷರತ್ತು ಹಾಕದೆ ಬಿಡುಗಡೆ ಮಾಡಬೇಕು. ಅವರಿಗೆ ಕ್ಷಮಾಪಣೆ ಕೇಳುವ ಮುಖಾಂತರ ರಾಜ್ಯ ಸರ್ಕಾರ ಇವತ್ತು ಈ ಮುಂದಿನ ಸದನವನ್ನು ನಡೆಸಬೇಕು. ಇಲ್ಲ ಅಂತಂದ್ರೆ ನೀವು ಸದನ ನಡೆಸಲಿಕ್ಕಾಗಲಿ ನಾಲಾಯಕರು, ನೀವು ಅಯೋಗ್ಯರು ರಾಜೀನಾಮೆ ಕೊಟ್ಟು ಹೋಗಬೇಕು. ಈ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಇದರಲ್ಲಿ ಎಂಟರ್ಫೇರ್ ಆಗಬೇಕು. ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಇವರು ನಾಲಾಯಕರದಾರೆ, ಇದಕ್ಕೆ ಅನರ್ಹರದಾರೆ. ಇವರು ಇಡೀ ಕರ್ನಾಟಕವನ್ನು ಡೆಮಾಲಿಷ್ ಮಾಡಿ, ಕರ್ನಾಟಕ ಸರ್ಕಾರವನ್ನು ಡೆಮಾಲಿಷ್ ಮಾಡಿ ಇವತ್ತು ಸೂಪರ್ಸೀಡ್ ಮಾಡಿ ಇವತ್ತು ರಾಷ್ಟ್ರಪತಿ ಆಳ್ವಿಕೆ ತರಬೇಕಂತೇಳಿ ನಾನು ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಪರೋಕ್ಷವಾಗಿ ಇವತ್ತು ತುರ್ತು ಪರಿಸ್ಥಿತಿ ಇರುವಂಥ ಕೆಲಸ ಕರ್ನಾಟಕದಲ್ಲಿ ಆಗಿದೆ. ಇವತ್ತು ಲಜ್ಜೆಗೇಡಿ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಏನು ಜಾತಿವಾದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಈ ಗುಂಡಾ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ ಅವರ ಕೃಪಾಪೋಷಿತ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ಏನು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಇದು ಮುಂದುವರೆದ ಭಾಗವಾದ್ರೆ ಇದು ಹಿಂಗೆ ಮುಂದುವರೆದ ಕಾನೂನು ಸುವ್ಯವಸ್ಥೆ ಇವತ್ತು ಹಳ್ಳಿಗೂ ಕೂಡ ಕೆಡ್ತದಂತ ಹೇಳ್ತಾ ಇವತ್ತು ಅವ್ರನ್ನ ಕೂಡಲೇ ಬಂಧಿಸಿದಂಥ ಅವ್ರನ್ನ ಬಿಡುಗಡೆ ಮಾಡಬೇಕು. ಯಾರು ಸಿ.ಟಿ. ರವಿ ಮೇಲೆ ಹಲ್ಲೆ ಮಾಡಿದಾರೆ, ನೀವು 2 ದಿನದಲ್ಲಿ ಅವರಿಗೆ ಶಿಕ್ಷೆಗಳು ಒಳಪಡಿಸದೆ ಹೋದ್ರೆ ರಾಜ್ಯದಾದ್ಯಂತ ಬೀದಿಗಳಲ್ಲಿ ಹಳ್ಳಿಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಯುವ ಮೋರ್ಚಾ ಕಾರ್ಯಕರ್ತರು ಹೋರಾಟ ಮಾಡ್ತಾರಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಈ ಸದ್ಯ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೀವಿ. ಇವತ್ತು ಅವ್ರಿಗೆ ಮುತ್ತಿಗೆ ಹಾಕೋ ಮುಖಾಂತರ ನಾಳೆ ದಿನ ಅವ್ರು ಬಿಡುಗಡೆ ಮಾಡಿ ಅವ್ರಿಗೆ ಕ್ಷಮಾಪಣೆ ಕೇಳಬೇಕಂತೇಳಿ ಈ ಸಲ ನಾವು ಆಗ್ರಹಿಸ್ತೀವಿ. ಭಾರತ್ ಮಾತಾ ಕಿ.